ನಮಸ್ಕಾರ. ಕ್ಷಮಿಸಿ, ಸ್ವಲ್ಪ ಲೇಟಾಗಿ ಬಂದೆ. ಆ್ಯಕ್ಚುಲಿ ನಾನು ಓದಿದ್ದೆಲ್ಲ ಮಲ್ಲೇಶ್ವರಮಲ್ಲೇ, ಬಟ್ ಅವಾಗ ಇಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ಈಗ ನಾನೇ ಡ್ರೈವ್ ಮಾಡ್ಕೊಂಡು ಬರೋದ್ರಿಂದ ತುಂಬ ಕಷ್ಟ ಆಯಿತು. ಆ ಟ್ರಾಫಿಕಲ್ಲಿ, ಪಾರ್ಕಿಂಗಲ್ಲಿ ಒದ್ದಾಡ್ಬಿಟ್ಟೆ. ಬಟ್ ಹಾಗಾಗಿ ಚೂರು ಲೇಟ್ ಆಯಿತು, ಸಾರಿ. ಲವ್ ಸೀಸನ್ ಆ್ಯಕ್ಚುಲಿ ನಾವೆಲ್ಲ ಹೀರೋಯಿನ್ ಆಗಿದ್ದಾಗ ಈ ಥರ ಏನದು ಫಸ್ಟ್ ಲುಕ್ ಅಂತೆ, ಟ್ರೈಲರ್ ಅಂತೆ ಏನೂ ಇರಲಿಲ್ಲ. ಇದೆಲ್ಲ ನಮಗೆಲ್ಲ ಹೊಸದು ಆ್ಯಕ್ಚುಲಿ. ಆಮೇಲೆ ಈಗಿನ ಹುಡುಗಿರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಮೈಕಲ್ಲಿ. ನಮಗೆಲ್ಲ ಕ್ಯಾಮರಾ ಮುಂದೆ ಮಾತಾಡೋಕೆ ಗೊತ್ತು, ಬಟ್ ಮೈಕ್ ಮುಂದೆ ಮಾತಾಡೋದು ತುಂಬ ಕಷ್ಟ. ಬಟ್ ಈಗಿನ ಹುಡುಗಿರು ಎಷ್ಟು ಮಾತಾಡ್ತಾರೆ, ಎಷ್ಟು ಸಹಜವಾಗಿ ಮಾತಾಡ್ತಾರೆ. ಹೀಗೆ ಕ್ಯಾಮರಾ ಮುಂದೆ ಮಾತಾಡೋದು ಹಂಗೆ ಹಂಗೆ ಡೈಲಾಗ್ ಇರುತ್ತೆ, ಹಂಗೆ ಖುಷಿ ಆಗುತ್ತೆ. ಒಳ್ಳೇದಾಗಲಿ ನಿಮಗೆಲ್ಲ. ಬಟ್ ಲವ್ ಸೀಸನ್ ಕಾರ್ತಿಕ್ ತುಂಬ ಒಳ್ಳೆ ಡೈರೆಕ್ಟ್ರಪ್ಪ ನೀವು. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಕೆಲಸ ಮಾಡಿದ್ದು. ತುಂಬ ಕಂಫರ್ಟಬಲ್ ಆಗಿತ್ತು. ನಿಮ್ಗೆ ಒಳ್ಳೇದಾಗಲಿ, ನಿಮ್ಮೊಂದು ಡೆಡಿಕೇಶನ್ಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಕಂಪ್ಲೀಟ್ಲಿ ಹೋಮ್ವರ್ಕ್ ಮಾಡಿದ್ರು ಕಾರ್ತಿಕ್. ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಅಂದರೆ ಅಷ್ಟೇ ನಮ್ಮನ್ನು ಒಂದು ಸೀನಿಯರ್ ಆರ್ಟಿಸ್ಟ್ ಅಂತ ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ಕೊಂಡಿದ್ದೀರಾ. ಥ್ಯಾಂಕ್ ಯು. ನಿಮ್ಗೆ ಒಳ್ಳೇದಾಗಲಿ, ನಿಮ್ಮೊಂದು ಒಳ್ಳೆತನಕ್ಕೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಆ್ಯಂಡ್ ಮಂಜುನಾಥ್ ಸರ್, ಪ್ರೊಡ್ಯೂಸರ್, ನಮ್ಮ ರಮೇಶ್ ಸರ್ ಹೇಳಿದಾಗೆ ಅವರು ಹೀರೋ, ಇವರೇ ಮೇಡಮೇ ಹೀರೋಯಿನ್ ಆಗ್ಬೋದು. ಅಷ್ಟು ಚೆನ್ನಾಗಿದ್ದಾರೆ ಇಬ್ಬರೂ. ಅಷ್ಟೇ ಒಳ್ಳೆ ಮನಸ್ಸಿದೆ. ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಒಂದು ಸಿನಿಮಾ ಮಾಡ್ಬೇಕು ಅವ್ರು ಇಲ್ಲಿಂದ ಯೋಚನೆ ಮಾಡಿದ್ದಾರೆ, ಇಲ್ಲಿಂದ ಯೋಚನೆ ಮಾಡಿಲ್ಲ ಅನ್ನೋದು ಗೊತ್ತಾಗತ್ತೆ. ಮಗನಿಗೆ ಲಾಂಚ್ ಮಾಡ್ಬೇಕು ಅಂತ ತುಂಬಾ ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಹಾಗೆ ಮುಕುಂದ್ ತುಂಬಾ ಒಳ್ಳೆ ಹುಡುಗ, ತುಂಬಾ ಡೆಡಿಕೇಶನ್ ತೋರಿಸಿದ್ದಾನೆ. ನಂದು ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಚುಲಿ ಕಂಫರ್ಟಬಲ್ ಆಗಿತ್ತು. ಆ ಹುಡುಗನಿಗೆ, ಮುಕುಂದ್ಗೆ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೀನಿ. ಅಂಡ್ ರಮೇಶ್ ಸರ್, ಮಚ್ ನೀವೆಲ್ಲರೂ ಬಂದಿರೋದು ಬಹಳ ಖುಷಿ ಆಗ್ತಿದೆ. ಹಾಗೆ ನಮ್ಮ ಗುರುಗಳು ಮಂಡ್ಯ ರಮೇಶ್ ಸರ್, ಬಹಳ ಕಲ್ತಿದೀವಿ ಅವ್ರ ಜೊತೆಲಿ. ನಾವು ಥಿಯೇಟರ್ ಅವ್ರ ಹತ್ರ ಕಲಿಬೇಕಾದ್ರೆ ಆಸ್ ಎ ಪರ್ಸನ್, ಅವರು ಥಿಯೇಟರ್ ಪರ್ಸನ್ ಆಗಿ ಹೇಗಿರ್ತಾರೆ ಅನ್ನೋದು ನಾವು ನೋಡಿದ್ವಿ ಥಿಯೇಟರ್ ಅಲ್ಲಿ. ಆಸ್ ಎ ಸಿನಿಮಾ ಆರ್ಟಿಸ್ಟ್, ಒಂದು ಕ್ಯಾಮ್ರಾ ಮುಂದೆ ಅವ್ರು ಹೇಗಿರ್ತಾರೆ ಅನ್ನೋದು ನಮಗೆ ಗೊತ್ತಿರ್ಲಿಲ್ಲ. ಬಟ್ ನಮ್ಮ ಸಿನಿಮಾಗೆ ನಾವು ಥಿಯೇಟರ್ ಮಾಡುವಾಗ್ಲೇ ನಾವು ಅವ್ರ ಜೊತೆ ಇಲ್ಲ, ಇವ್ರನ್ನ ನಮ್ಮ ಸಿನಿಮಾದಲ್ಲಿ ಮಾಡ್ಬೇಕು ಅನ್ನೋದು ನಮ್ಗೆ ಆಗ್ಲೇ ತಲೆಯಲ್ಲಿ ಇತ್ತು. ಯಾವಾಗ ನಮ್ಗೆ ನಮ್ಮ ಕೋರ್ಸ್ ಫಿನಿಶ್ ಆಗುತ್ತೆ, ನಂತರ ಕ್ಯಾಸ್ಟಿಂಗ್ ಎಲ್ಲ ಮಾಡುವಾಗ ನಾವು ಅಪ್ರೋಚ್ ಮಾಡ್ತೀವಿ ಡೈರೆಕ್ಟರ್ಗೆ. ಸೊ ನಾವು ಸ್ಟೋರಿ ಹೇಳಕ್ ಹೋಗ್ದಾಗ ಅವರು, ನಮ್ಗೊಂಥರ ಭಯ ಇತ್ತು, ಹೇಗೆ ತಗೊಳ್ತಾರಾ ಇಲ್ವಾ, ಒಪ್ಕೊಳ್ತಾರಾ ಅನ್ನೋದು ತುಂಬಾ ನನ್ಗೂ ಮತ್ತೆ ಮುಕುಂದ್ ಅವ್ರಿಗೆ ಡೌಟ್ ಇತ್ತು. ನಮ್ಮ ಗುರುಗಳು ಎಲ್ಲೋ ಒಂದ್ ಕಡೆ ಒಪ್ಕೊಳ್ತಾರ ಅನ್ನೋ ಕಾನ್ಫಿಡೆನ್ಸ್ ಕೂಡ ಇತ್ತು. ಬಟ್ ಹೋಗಿ ಕತೆ ಹೇಳಿದಾಗ ನಿಜವಾಗ್ಲೂ ತುಂಬಾ ಖುಷಿ ಪಟ್ರು ಅವರು. ಅಂಡ್ ಅವ್ರು ನಮ್ಮ ಗುರುಗಳಾಗಿ ನಮ್ಮ ಸಿನಿಮಾದಲ್ಲಿ ನಾವು ಅವ್ರ ಜೊತೆಯಲ್ಲಿ ಅಭಿನಯಿಸೋದು ಬಹಳ ಬಹಳ ಖುಷಿ ಇದೆ ನಮ್ಗೆ. ಹಾಗೆ ಅವರು ಸೆಟ್ ಅಲ್ಲಿ ಕೂಡ ಅಷ್ಟೇ, ಬಂದಾಗ ಒಂದು ಹಿರಿಯ ನಟ, ಎಷ್ಟೋ ಸಿನಿಮಾಗಳು ಮಾಡಿದ್ದಾರೆ, ಸೀರಿಯಲ್ ಮಾಡಿದೀನಿ ಅನ್ನೋ ಒಂದು ಅಹಂ ಇಲ್ಲ. ಅವರು ಹೊಸಬ್ರೇನೋ ನಮ್ ಜೊತೆಲಿ, ನಾವ್ ಹೇಗೆ ಡೆಬ್ಯೂ ಸಿನಿಮಾ ಮಾಡ್ತಿದೀವಿ, ಅವರು ಹೊಸಬ್ರೇನೋ ಅನ್ನೋ ಅಷ್ಟು ಸಹಜವಾಗಿದ್ರು ಅವ್ರ ಸೆಟ್ ಅಲ್ಲಿ. ಅದು ಬಹಳ ಖುಷಿ ಕೊಡ್ತು ನನ್ಗೆ. ನಾನು ಹತ್ರದಿಂದ ನೋಡಿದಾಗ ಹೀಗೂ ಇರ್ತಾರ ಅಂತ ಅನ್ನೋಷ್ಟು. ಸರ್, ತುಂಬಾ ಕಲ್ತಿದೀವಿ ನಿಮ್ಮಿಂದ. ಯಂಗ್ಸ್ಟರ್ಸ್ಗೆ ತುಂಬಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಹಾಗೆ ಇಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲಾ ಗಣ್ಯರಿಗೂ ನಮಸ್ಕಾರಗಳು. ಜುಲೈ 3 ನಮ್ಮ ಸಿನಿಮಾ ಲವ್ ಸೀಸನ್ಸ್ ರಿಲೀಸ್ ಆಗ್ತದೆ. ಎಲ್ಲೋ ಒಂದ್ ಕಡೆ ಭಯ ಇತ್ತು, ಹಾಗೆ ಎಕ್ಸೈಟ್ಮೆಂಟ್ ಕೂಡ ಇತ್ತು. ಬಟ್ ನಮ್ಮ ಜಯತೀರ್ಥ ಸರ್ ಅವ್ರು ಹೇಳಿದ ಹಾಗೆ, ಭಯ ಬಿಡಿ ಅಂತ ಹೇಳಿದ ತಕ್ಷಣ ನನಗೆ ಎಲ್ಲೋ ಒಂದ್ ಕಡೆ ಓಕೆ, ಅವರಿಂದ ಇನ್ಸ್ಪಿರೇಷನ್ ತಗೊಂಡ್ ಹಾಗಾಯ್ತು. ಬಿಕಾಸ್ ಪ್ರಯತ್ನ ನಾವು ಪಟ್ಟಿದೀವಿ, ಫಲಾನ ನಾವು ದೇವರಿಗೆ ಬಿಡಬೇಕು ಅಂತ ಭಗವಂತನೇ ಹೇಳಿದಾನೆ. ಸೊ ನಮ್ಮ ಅಭಿಮಾನಿ ದೇವರುಗಳು ಈ ಸಿನಿಮಾನ ನೋಡಿ ಗೆಲ್ಲಿಸ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಹಾಗೆ ಡೈರೆಕ್ಟರ್ ಕೃತ್ವಿಕ್ ಅವರ ಒಟ್ಟಿಗೆ ಕೆಲಸ ಮಾಡಿದ್ದು ನಂಗೆ ತುಂಬಾ ಖುಷಿ ಇದೆ. ಬಿಕಾಸ್ ಅವರು ಎಲ್ಲಾದ್ರಲ್ಲೂ ತುಂಬಾ ಪರ್ಟಿಕ್ಯುಲರ್ ಇದ್ರು, ಅದು ಹೀಗೆ ಆಗ್ಬೇಕು, ಹಿಂಗೆ ಬರಬೇಕು ಅಂತ. ಅದರಲ್ಲೇ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಾಸ್ಟಿಂಗ್ ಮೀ. ಆ್ಯಂಡ್ ಅಫ್ಕೋರ್ಸ್ ನಾನು ಸಂಗೀತ ಅನಿಲ್ ಮೇಡಮ್ ಬಗ್ಗೆ ಹೇಳಲೇಬೇಕು. ಬಿಕಾಸ್ ನಾನು ಕಿರಿತೆರೆಯಿಂದ ಹಿರಿತೆರೆಗೆ ಬರ್ತಾ ಇರೋದು. ಸೊ ನನ್ನ ಸೀರಿಯಲ್ ಪಯಣದಲ್ಲಿ ಸಂಗೀತ ಮೇಡಮ್ ಅವ್ರ ಜೊತೆ ವರ್ಕ್ ಮಾಡಿದ್ದು ನಂಗೆ ಬಹಳ ಖುಷಿ ಇದೆ. ಬಿಕಾಸ್ ಎಲ್ಲೋ ಒಂದ್ ಕಡೆ ನನ್ನ ವರ್ಕ್ ನೋಡಿ ಅವರು ನನ್ನ ಪ್ರೊಫೈಲ್ನ ಇವರಿಗೆ ಶೇರ್ ಮಾಡಿ, ಓಕೆ ಲುಕ್ ಟೆಸ್ಟ್ ಎಲ್ಲ ಆಗಿ, ಸೊ ಈ ತರ ನಾನು ಬಂದಿದ್ದು. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಹಾಗೆ ಚಂದನ ಅವರಾಗಿರ್ಬೋದು, ದಿಯಾ ಅವ್ರ ಜೊತೆ ವರ್ಕ್ ಮಾಡಿದ್ದು ನಂಗೆ ಬಹಳ ಖುಷಿ ಇದೆ. ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್ಗೂ ಕೂಡ ಥ್ಯಾಂಕ್ ಯು. ಸಿನಿಮಾ ಗೆಲ್ಸಿ, ಎಲ್ಲರೂ ಕನ್ನಡ ಸಿನಿಮಾನ ಬೆಳೆಸ್ಬೇಕು. ಬಿಕಾಸ್ ಇವಾಗ ನಾವು ನೋಡ್ತಿರೋ ಹಾಗೆ ಥಿಯೇಟರ್ಸ್ಗೆ ಯಾರು ಬಂದು ಸಿನಿಮಾನ ನೋಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನಾನ್ ಕಾಲೇಜ್ ಓದುವಾಗ ಬಂಕ್ ಮಾಡಲ್ಲ ಸಿನಿಮಾ ನೋಡ್ತಾ ಇದ್ದೆ.
ಸೊ ಮತ್ತೆ ಅದು ವಾಪಸ್ ಬರ್ಲಿ ಅಂತ ನಾನು ಕೇಳ್ಕೊತೀನಿ. ಎಲ್ರೂ ಬಂದು theatre ಗೆ ನಮ್ಮ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ವೇತಾ. ಎಲ್ಲ ಕಾಲೇಜ್ ಜಾಸ್ತಿ ಏನೋ ಮಾತಾಡೋದಿಲ್ಲ, ಜಸ್ಟ್ ಎಕ್ಸಾಕ್ಟ್ಲಿ ದಿಯಾ ಅವ್ರು ಹೇಳಿದಾರೆ ಎಲ್ಲಾನು. ಏನೋ ಗೊತ್ತಿಲ್ಲದೆ ಜುಲೈ 3 ಹತ್ರ ಬರ್ತಾ ಬರ್ತಾ ಒಂದು ನರ್ವಸ್ನೆಸ್ ಫೀಲ್ ಆಗ್ತಾ ಇದೆ, ಗೊತ್ತಿಲ್ಲ ಯಾಕೆ ಅಂತ. ಬಟ್ ಅದೇ ಸಮಯದಲ್ಲಿ ಮಾಧ್ಯಮದವ್ರು ಎಲ್ಲಾರು ಆಗಿರ್ಬೋದು, ಅಥವಾ ಇಲ್ಲಿರುವಂತಹ ಹಿರಿಯ ಕಲಾವಿದರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಇವ್ರು ಕೊಡ್ತಿರುವಂತಹ ಪ್ರೋತ್ಸಾಹ ನೋಡಿ ಸ್ವಲ್ಪ ಖುಷಿ ಆಗ್ತಾ ಇದೆ, ಮನ್ಸು ಹಗರ ಆಗ್ತಾ ಇದೆ. ಅಂಡ್ ಒಳ್ಳೆ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲುತ್ತೆ ಅಂತ ನನಗೆ ನಂಬಿಕೆ ಇದೆ. ಮತ್ತೆ ಜಯತೀರ್ಥ ಸರ್ ಹೇಳ್ದಂಗೆ ಇವಾಗ ಸಡನ್ ಆಗಿ ನಮ್ಗೆ ರೆಸ್ಪಾನ್ಸ್ ಸಿಗದೆ ಇರ್ಬೋದು, ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ ಆಗೋದಿಲ್ಲ. ಬಟ್ ಇದರಲ್ಲಿ ನಮ್ಮ ಅಭಿನಯವನ್ನ ನೋಡಿ, ನಮ್ಮ ಎಫರ್ಟ್ಸ್ನ ನೋಡಿ, ಎಲ್ರಿಗೂ ಒಂದೊಂದು ಒಳ್ಳೆ ಅವಕಾಶ ಬಂದ್ರೆ ಅಲ್ಲಿ ಆದ್ರೂ ನಮ್ಗೆ ಗೆಲುವು ಸಿಗುತ್ತೆ ಅಂತ ನಾನು ನಂಬ್ತೀನಿ. ಅಂಡ್ ಈ ತಂಡದ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಯ್ತು ವರ್ಕ್ ಮಾಡಿ. ಕಿರುತೆರೆಯಿಂದ ಹಿರಿತೆರೆಗೆ ಬರುವಾಗ ಇಂಥ ಒಳ್ಳೆ ತಂಡದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಆಯ್ತು. ಅಂಡ್ ಆಬ್ವಿಯಸ್ಲಿ ಎಲ್ಲ ಕಲಾವಿದರ ಜೊತೆನೂ ವರ್ಕ್ ಮಾಡಿದ್ದು ನನಗೆ ನಿಜವಾಗ್ಲೂ ಹೆಮ್ಮೆ ಇದೆ. ಅಂಡ್ ಥ್ಯಾಂಕ್ ಯು ಸೊ ಮಚ್. ಚಂದನಾ, ಥ್ಯಾಂಕ್ ಯು.